ಅದರಿಂದ ಈ ಪ್ರಾರ್ಥನೆ ಮಾಡಿದ್ದಕ್ಕೆ ಸುಖ ಸಿಕ್ತು, ಪ್ರಾರ್ಥನೆ ಮಾಡಿದ್ದಕ್ಕೆ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ಈ ಪ್ರಾರ್ಥನೆಯಲ್ಲಿ ಅಷ್ಟೊಂದು ಬಲ ಇದೆ. ಜಪತ್ತಿನಾಲೆ ಬಿಡುದಲೆ ಉಂಟು, ಜಪಮೇ ಜಯ. ನಾವು ಹೆಂಗೆ ಪ್ರಾರ್ಥನೆ ಮಾಡ್ತೀವಿ, ಎಷ್ಟು ಪ್ರಾರ್ಥನೆ ಮಾಡ್ತೀವೋ ಅದೇ ನಮ್ಮ ಜೀವಿತದಲ್ಲಿ ಜಯ. ಪ್ರಾರ್ಥನೆ ಇಲ್ಲದೆ ನಾವು ಜಯ ಹೊಂದೋದಕ್ಕೆ ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಓದಿದಂಥ ಕೀರ್ತನೆ ಅದಕ್ಕೆ ಮುಂಚಿತವಾಗಿ ಒಂದು ಭಾಗವನ್ನು ನಾವು ಓದ್ಕೊಳ್ಳೋಣ. 1ನೇ ವಾಕ್ಯ, 1வது ವಚನ. ஆமென். மறுபடியும் படிப்பா. ரட்சியும் கர்த்தாவே, பக்தி உள்ளவன் அற்று போகிறான், உண்மையுள்ளவர்கள் மனுபுத்திரரை. ஆமென். அல்லேலூயா. ಬಂದಿಲ್ಲ? ಸರಿ. ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ, ಜನರೊಳಗೆ ನಂಬಿಕೆಯುಳ್ಳವರು ಕಾಣಿಸುತ್ತಿಲ್ಲ. ಈ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡ್ತದೆ. ஆண்டவரை ரட்சியும், பக்தர்கள் இல்லாத போய் நிற்கிறாங்க, தெய்வ பயம் இல்லாத போகிறார்கள் என்று. ಭಕ್ತರು ಯಾಕೆ ಹೇಳ್ರಿ, ಯಾಕೆ ಮುಗಿದು ಹೋಗಿದ್ದಾರೆ? ಭಕ್ತರು ಯಾಕೆ ಬಿದ್ದು ಹೋಗ್ತಾ ಇದ್ದಾರೆ? ಭಕ್ತರು ಯಾಕೆ ನಾಶವಾಗ್ತಾ ಇದ್ದಾರೆ? ಭಕ್ತರು ಯಾಕೆ ದೇವರ ಮಹಿಮೆಯನ್ನ, ದೇವರ ಘನವನ್ನ ಕಳ್ಕೊಳ್ತಾ ಇದ್ದಾರೆ? ಅಲ್ಲೆಲ್ಲ ಹೇಳ್ರಿ. ಆ ಪ್ರಾರ್ಥನೆ ಜೀವಿತ ಇಲ್ಲದೆ ಹೋದದ್ದರಿಂದ, ಆ ಪ್ರಾರ್ಥನೆ ನಮ್ಮಲ್ಲಿ ಇಲ್ಲದೆ ಹೋದದ್ದರಿಂದ, ಆದಿಯಲ್ಲಿ ಪ್ರಾರಂಭದಲ್ಲಿ ಇದ್ದಂಥ ಪ್ರಾರ್ಥನೆ, ಆ ವಿಶ್ವಾಸ, ಆ ನಂಬಿಕೆ ಈಗ ಕಡಿಮೆ ಆಗ್ತಾ ಇದೆ. ஆரம்பத்தில் இருந்த அந்த ஜெபம், அந்த விசுவாசம், அந்த கீழ்ப்படிதல், அந்த பயம், அந்த பக்தி, அந்த பரிசுத்தம் இப்போ இல்லாத போயின்னு இருக்குது. அதனால தான் விசுவாசிகள் அற்று போய் கொண்டு இருக்கிறாங்க. ದಿನ ದಿನ ವಿಶ್ವಾಸಿಗಳು ಹಲ್ಲೆಲೂಯಾ ನೆಲ ಕಷ್ಟ ಆಯ್ತು. ಹಂಗೆ 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 ಎಲ್ಲ ಪಾಪದಲ್ಲಿ ಹೋಗ್ತಾ ಇರೋದು. ಸೈತಾನ ನಮ್ಮನ್ನು ಆವರಿಸಿಕೊಂಡು ನಮ್ಮ ನೀತಿವಂತರು, ಭಕ್ತರು ಇಲ್ಲದಂತೆ ನಾಶ ಮಾಡುವಂಥ ದಿನ ಬರ್ತಾ ಇದೆ. ಯಾಕಂದ್ರೆ ನಾವೇ ನೋಡ್ರಿ, ಈ ಶುಕ್ರವಾರ ಪ್ರೇಯರ್ ಇರುತ್ತೆ, ಅದಕ್ಕೆ ಮುಂಚೆ ಜನ ಅವ ಗಂಡ ಒದ್ರು, ಹಿಂಸೆ ಕೊಟ್ಟರು, ಕೆಲಸ ಇದ್ರು ಬಿಟ್ಬಿಟ್ಟು ಉಪವಾಸ ಪ್ರಾರ್ಥನೆಗೆ, ಆರಾಧನೆಗೆ ಓಡೋಡಿ ಬಂದು ದೇವರನ್ನು ಮಹಿಮೆ ಪಡಿಸ್ತಾ ಇದ್ರು. ಯಾವಾಗ ಪ್ರಾರ್ಥನೆಗೆ ಸಮಯ ಸಿಗುತ್ತೋ ಓಡಿ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ರು. ಇವಾಗ ಅದೆಲ್ಲ ಸತ್ತೋಯ್ತು. ಒಂದ್ಲೇನು ಗೊತ್ತಾ? ಹಣ ಬೇಕು ನಮಗೆ. ಹಣ ಇಲ್ಲದೆ ಕಾಲದಲ್ಲಿ ದೇವರು ಬೇಕಾಗಿತ್ತು. ನನ್ನ ಮಕ್ಕಳು ಕಷ್ಟದಲ್ಲಿದ್ದಾರಲ್ಲ ಅಂತ ಹಣ ಕೊಟ್ರೆ ಹಲ್ಲೆಲೂಯ, ಇವು ಹಣ ಇಂದನೇ ಓಡ್ತಾ ಇದ್ದೀವಿ. ಬರೋ ಭಾನುವಾರ ಹೋಗೋಣ ಪ್ರೇಯರಿಗೆ, ಮನೇಲಿದ್ರು ಶುಕ್ರವಾರ ಪ್ರಾರ್ಥನೆಗೆ ಬರಲ್ಲ. ಭಕ್ತರು ನಾಶವಾಗಿ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಹೇಳ್ರಿ. ಅದಕ್ಕೆ ಏನಂತೆ, ಯೆಹೋವನೇ ರಕ್ಷಿಸೋ, ಮುಗಿದು ಹೋಗ್ತಿದ್ದಾರೆ. ಪ್ರಾರ್ಥನೆ ಜೀವಿತ ಇಲ್ಲದೆ ಹೋದ್ರೆ ஜபமில்லாத வாழ்க்கை இருந்தா விசுவாசிங்க அற்று போறதான். ஆவிக்குரிய வாழ்க்கையில் விழுந்து போறதான். ஆவிக்குரிய வாழ்க்கையில் எழும்பி பிரகாசிக்க முடியாது. ಆವಿಕುರಿಯ வாழ்க்கையில் ಕರ್ತರಿಕೆಂದು ಸಾಕ್ಷಿ ಇರಕ முடியாது. ಆತ್ಮಿಕ ಜೀವಿತದಲ್ಲಿ ನಾವು ಸಾಕ್ಷಿಗಳಾಗಿ ಜೀವಿಸುವುದಕ್ಕೆ ಅಸಾಧ್ಯ. ಯಾಕಂದ್ರೆ ಪ್ರಾರ್ಥನೆ ಬಹಳ ಮುಖ್ಯ. ಪ್ರಾರ್ಥನೆ ಇಲ್ಲದೆ ಹೋದರೆ ಭಕ್ತರು ನಾಶ. ಹಂಗೆ ಅಭಿಷೇಕ ಎಲ್ಲ ಹೋಗಿ, ಆಶೀರ್ವಾದ ಎಲ್ಲ ಹೋಗಿ, ಹಲ್ಲೆಲೂಯಾ, ಹಣ ಅಂದ್ಕೊಂಡು ಹಣ ಹಿಂದೆ ಓಡಿ ಒಂದಿನ ಹಣ ನಡುಬೀದಿಯಲ್ಲಿ ಬಿಟ್ಟು ಹೋಗ್ಬಿಡುತ್ತೆ. ಅಲ್ಲೆಲ್ಲ ಹೇಳ್ರಿ. ಈ ಕಡೆ ಹಣನೂ ಇಲ್ಲ, ಈ ಕಡೆ ಏಣನೂ ಇಲ್ಲ ಅನ್ನಂಗಾಗತ್ತೆ ಗಾದೆ. ಅದರಿಂದ பணம் அப்படியே காமிச்சின கூட்டு போவான், நடு ரோட்டில் விட்டு போயிடுவான். பணமும் இல்லை, பணமும் இல்லை. ಹಲ್ಲೆಲೂಯಾ. ಅಂತ ಪರಿಸ್ಥಿತಿ ನಾನು ನಮಗೆ ತಂದಿಡ್ತಾ ಇದ್ದಾನೆ. ಅದರಿಂದ ದೇವ್ರ ಮಕ್ಕಳು ಎಚ್ಚೆತ್ಕೊಳ್ಬೇಕಿದೆ. ಅಂತ್ಯಕಾಲ ದೇವ್ರ பிள்ளைகள் நம்ம பயத்தோடு பக்தியோடு இருக்கிறேன்னா இது கடைசி காலம். ಹಲ್ಲೆಲೂಯಾ ಹೇಳ್ರಿ. ಕಡೆಸಿ ಕಾಲದಲ್ಲಿ இருக்கிற ಅಂತ್ಯ ಕಾಲದಲ್ಲಿ ಇದ್ದೇವೆ. ಅದರಿಂದ
ಇವಾಗಿರೋ ನಾವು ಸ್ವಲ್ಪ ಭಕ್ತರು, ನಾವು ಅವು ಭಕ್ತಿಗಳಾಗಿ ಭಕ್ತಿ ಇಲ್ಲದವರಾಗಿ ಇನ್ನು ಸ್ವಲ್ಪ ದಿವಸದಲ್ಲಿ ನಾವೆಲ್ಲರೂ ಒಬ್ಬೊಬ್ಬರಾಗಿ ಹಲ್ಲೆಲೂಯಾ ಬಿದ್ದೋಗ್ತೇವೆ. ಅದಕ್ಕೆ ದೇವರು ನಮ್ಮನ್ನು ಕರೆದರು, ಅದಕ್ಕೆ ಕಷ್ಟ ಕಾಲದಲ್ಲಿ ಕೈ ಹಿಡಿದ್ರು, ಅದಕ್ಕೆ ಬಡತನದಲ್ಲಿ ಕಾಲದಲ್ಲಿ ಕೈ ಹಿಡಿದು ನಮ್ಮನ್ನು ಎತ್ತಿ ಮೇಲಕ್ಕೆ ನಿಲ್ಲಿಸಿದ್ರು. ಅವ್ರನ್ನ ಬಿಟ್ಟು ಮತ್ತೆ ಲೋಕದ ಪಾಪಕ್ಕೋಸ್ಕರ, ಲೋಕದ ಆಶಾಪಾಸಕ್ಕೋಸ್ಕರ ಓಡ್ಲಿಕ್ಕೆ ನಾವು ಸಿದ್ಧರಾಗ್ತಾ ಇದ್ದೇವೆ. ಹಲ್ಲೆಲೂಯಾ. ಹಿಂತಿರುಗಿ ನೋಡಬೇಡ ಅಂದ್ರೆ ಹಿಂತಿರುಗಿ ನೋಡುವುದಕ್ಕೆ ಶಕ್ತರಾಗಿದ್ದೇವೆ ನಾವು. பின்னிட்டு பார்க்காத என்று கர்த்தர் சொன்னார். ஆனா நம்ம பின்னிட்டு பார்க்க ரெடி ஆயிட்டு இருக்கிறோம். ಹಿಂತಿರುಗಿ ನೋಡಿದ್ರೆ ಉಪ್ಪಿನ ಸ್ತಂಭನೆ, பின்னிட்டு பார்த்தா நீ மண்ணு ಕಂಬಮಾಯಿ ಮಾರಿಡುವಾಯಿ. ಅಲ್ಲೆಲ್ಲ ಹೇಳ್ರಿ. ಅದರಿಂದ ನಮ್ಮ ಜೀವಿತ ಬಹಳ ಮುಖ್ಯ. ಇನ್ನೂ ನಮ್ಮ ವಿಶ್ವಾಸ, ಇನ್ನೂ ನಿಮ್ಮ ಅಭಿಷೇಕ, ಇನ್ನೂ ನಮ್ಮ ಪ್ರಾರ್ಥನೆ ಹೆಚ್ಚಾಗ್ತಾನೆ ಇರಬೇಕು. ಹೇಗೆ ಒಡವೆ ಹಣ ಮನೇಲಿ ಸೇರಿಸೋದಕ್ಕೆ ಹೆಚ್ಚಾಗಬೇಕು ನೆನೆಸ್ತೀವೋ ಅದೇ ರೀತಿ ಪ್ರಾರ್ಥನಾ ಜೀವಿತವು ಹೆಚ್ಚಾಗಬೇಕು. ಹಲ್ಲೆಲೂಯಾ. ಇವತ್ತು ರಾತ್ರಿ ಸ್ವಾಮಿ ಬಂದ್ರೆ ನಾವು ಇಟ್ಟಿರೋ ಹಣ ಒಂದು ನಾವು ತೆಗೆದುಕೊಳ್ಳಕ್ಕಾಗಲ್ಲ, ನಾವು ಇಟ್ಟಿರೋ ಒಂದು ಬಂಗಾರ ನಮ್ಮ ಜೊತೆಗೆ ಬರೋಕ್ಕಾಗಲ್ಲ. ಎಲ್ಲವನ್ನ ಬಿಟ್ಟು ದೇವರ ಸನ್ನಿಧಿಗೆ ಹೋಗ್ಬೇಕಾಗತ್ತೆ. ಅವರವರಿಗೆ ರಹಸ್ಯವರಿಗೆ ಒಂದ நீ சேர்த்துற தங்கம் பொண்ணு எல்லாம் போயிடும், எல்லாம் விட்டு போகணும் நீ. அல்லேலூயா. இல்லை எனக்கு தங்கம் பொண்ணெல்லாம் வேணும்னா ಭೂಮಿಲೇ ಇருந்து ನರಕத்துக்கு போக. ಬೆಳ್ಳಿ ಬಂಗಾರ ಹಣ ಎಲ್ಲ ಬೇಕಂತಿದ್ರೆ ನೀನು ಭೂಮಿಯಲ್ಲಿ ಇರ್ತೀಯ, ಹೋದವ್ರು ಹೋಗ್ತಾರೆ, ನೀನು ನರಕಕ್ಕೆ ಹೋಗ್ತೀಯ. ಅದರಿಂದ ಎಚ್ಚರ ವಹಿಸಿರೋಣ. ಹಲ್ಲೆಲೂಯಾ. ನಮ್ಮ ಭಕ್ತಿ ಎಲ್ಲಾದರೂ ಕಡಿಮೆ ಆಗಿದೆ ಅಂತ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. பக்தி நமக்குள்ள கம்மியா இருக்குது என்று நம்மளே நாம் பரிசோதித்தாதான் தெரியும் நாம் எப்படிப்பட்டோம் என்று, ನಾವು ಎಂಥವರು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಯೆರೆಮೀಯ ಬರೆದ ಗ್ರಂಥದಲ್ಲಿ, ಯೆರೆಮೀಯ ದೀರ್ಘದರ್ಶಿನ ಪುಸ್ತಕ 29வது அதிகாரம் 29ನೇ ಅಧ್ಯಾಯ ಯೆರೆಮೀಯನ ಬರೆದ ಗ್ರಂಥದಲ್ಲಿ 7ನೇ ವಾಕ್ಯ ಓದೋಣ. நான் உங்களை சிறைப்பட்டு போக பண்ணின பட்டணத்தின் சமாதானத்தை தேடி அதற்காக கர்த்தரை விண்ணப்பம் பண்ணுங்கள். அதற்கு சமாதானம் இருக்கையில் உங்களுக்கும் சமாதானமாய் இருக்கும். ஆமென். ஹல்லேலூயா. ಯೆರೆಮೀಯ எழுதின தீர்க்கதரிசி புஸ்தகம் 29வது அதிகாரம் 7வது ವಚನ 29:7 ಈ ರೀತಿಯಾಗಿ ಹೇಳುತ್ತೆ, ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದನೋ ಅದರ ಕ್ಷೇಮವನ್ನು ಆರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಯಾವ ಪಟ್ಟಣಕ್ಕೆ ಕಳಿಸ್ತೇನೋ ಅದರ ಕ್ಷೇಮಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಂತೆ. உன்னை எந்த பட்டணத்துக்கு அழைத்தனோ அந்த பட்டணத்திற்காக நீ விண்ணப்பங்களை, அதற்கு சமாதானத்தையும் விண்ணப்பத்தையும் சமாதானம் இருக்கையில் உங்களுக்கு சமாதானமாய் இருக்கும். உங்களுக்கு சமாதானமாய் இருக்கும். நீ இருக்கிற பட்டணத்திற்காக நீ ஜெபம் பண்ணலன்னா, ಹಲ್ಲೆಲೂಯಾ, ನೀನಿರುವಂತ ಸ್ಥಳದಲ್ಲಿ ನೀನು ಪ್ರಾರ್ಥನೆ ಮಾಡೋದ್ರೆ ನಿಮಗೆ ಸಮಾಧಾನ ಸಿಕ್ಕಲ್ಲ, ಸಮಾಧಾನ ಉಂಟಾಗಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ನಿನ್ನನ್ನು ಯಾವ ಪಟ್ಟಣಕ್ಕೆ ಕಳಿಸಿದ್ದನೋ ಆ ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನೀನು ಯಾವ ಏರಿಯಾದಲ್ಲಿ ಇಟ್ಟಿದ್ದೀನೋ ಆ ಏರಿಯಾಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಿನ್ನನ್ನು ಯಾವ ಬೀದಿಯಲ್ಲಿ ಇಟ್ಟಿದ್ದೀನೋ ಆ ಬೀದಿಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕು. ನೀ ಪ್ರಾರ್ಥನೆ ಮಾಡದೆ ಹೋದ್ರೆ ಆ ಬೀದಿಯಲ್ಲಿ ಸಮಾಧಾನ ಇರಲ್ಲ. ಆ ಬೀದಿಯಲ್ಲಿ ಸಮಾಧಾನ ಇಲ್ಲ ಅಂದ್ರೆ ನಮಗೇನಿಲ್ಲ, நமக்கு சமாதானம் இல்லை. உன்னை எந்த வீதியில் நீ இருக்கிறியோ அந்த வீதிக்காக நீ போராடி ஜெபம் பண்ணும். அங்கே இருக்கிற அந்த அசுத்தாவிகளோடு போராடி அந்த குடும்பத்தின் அந்த வீதியின் சமாதானத்திற்காக, அந்த தெருவில் இருக்கிற குடும்பங்கள் சமாதானத்திற்காக நீ ஜெபம் பண்ணினா உன் குடும்பம் சமாதானமா இருக்கும். நீ இருக்கிற தெருவுக்கு நீ ஜெபம் பண்ணலன்னா உனக்கு சமாதானம் இருக்காது. நீ சமாதானம் இரலாம்.
ಬೀದಿಯವ್ರು ಗಲಾಟೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಕೂಗಾಡ್ತಾರೆ, ಗಲಾಟೆ ಮಾಡ್ತಾರೆ. ಯಾವಾಗ ಇವ್ರ ಮನೆ ಖಾಲಿ ಮಾಡ್ತಾರೋ. ಹಲ್ಲೆಲೂಯಾ. ನೀನು ಯಾವಾಗ ದೇವರು ನಿನ್ನನ್ನು ಇಟ್ಟಂತ ಬೀದಿಯಲ್ಲಿ ಆ ಇರುವಂತ ಕುಟುಂಬಗಳಿಗಾಗಿ, ಅಲ್ಲಿರುವ ಜನರಿಗಾಗಿ ನೀ ಪ್ರಾರ್ಥನೆ ಮಾಡದೆ ಹೋದ್ರೆ ಅಲ್ಲಿ ಸಮಾಧಾನ ಇರಲ್ಲ. ಅಲ್ಲೆಲ್ಲ ಹೇಳ್ರಿ ಹಲ್ಲೆಲೂಯಾ. நான் உன்னை ஜெபம் பண்ணதான் அந்தந்த தெருவில் வச்சிருக்கிறார். அந்தந்த தெருவில் உன்னை அழைத்திருக்குது எதுக்காக? நீ ஜெபிக்க வேண்டும் என்று. ಒಂದೊಂದು ಬೀದಿಗಳಲ್ಲಿಯೂ, ಪಟ್ಟಣಗಳಲ್ಲಿಯೂ, ಗ್ರಾಮಗಳಲ್ಲಿಯೂ, ಹಳ್ಳಿಗಳಲ್ಲಿಯೂ ನಮ್ಮನ್ನು ಕರೆದಿರೋದು ಯಾಕೆ? ಅದರ ಕ್ಷೇಮಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಏನಿಗೆ ಪ್ರಾರ್ಥನೆ ಮಾಡಬೇಕು? ಅದರ ಸಮಾಧಾನத்திற்காக ஜெபம் பண்ணணும். ஹல்லேலூயா. நீ ஜெபிக்கலன்னா அந்த ರಕ್ತ ಬಳಿ ನಮ್ಮ ತಲೆ ಮೇಲದ. ನಾವು ಪ್ರಾರ್ಥನೆ ಮಾಡದೆ ಹೋದ್ರೆ ಆ ರಕ್ತದೊಣೆ ನಮ್ಮ ತಲೆ ಮೇಲೆ ಬರುತ್ತೆ. ಅವಾಗಲೇ ಆ ಗ್ರಾಮದಲ್ಲಿ, ಊರಲ್ಲಿ ಜಗಳ, ರೋಗಗಳು, ಅನಾರೋಗ್ಯಗಳು, ಬಡತನ, ದರಿದ್ರಗಳು ಅಲ್ಲಿ ಉತ್ಪತ್ತಿ ಆಗತ್ತೆ. ಅಲ್ಲೆಲ್ಲೂ ಹೇಳ್ರಿ ಹಲ್ಲೆಲೂಯಾ. ನೀನು ಇಟ್ಟಿರ ನಿನ್ ಬೀದಿಗೆ ನೀನು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ, ಅಲ್ಲಿ ಸಮಾಧಾನ ಇಲ್ಲ ಅಂದ್ರೆ ನಿನ್ನ ಜೀವನದಲ್ಲೂ ಸಮಾಧಾನ ಇರಲ್ಲ. அந்த வீதியில சமாதானம் இல்லைன்னா உனக்கு சமாதானம் கிடையாது. நீ போற பட்டணத்திற்காக நீ ஜெபம் பண்ணல, அந்த பட்டணத்து ಸಮಾಧಾನத்துக்காக நீ ஜெபம் பண்ணினா உனக்கு ಸಮಾಧಾನ. ನೀನು ಕಲಿಸಿದಂತ ಪಟ್ಟಣದಲ್ಲಿ ನೀನು ಪ್ರಾರ್ಥನೆ ಮಾಡಬೇಕು. ಅಲ್ಲೆಲ್ಲ ಹೇಳ್ರಿ. ಯಾರಾದ್ರೂ ಹೇಳ್ರಿ, ನೀವು ಯಾವ ಊರಲ್ಲಿ, ಯಾವ ಏರಿಯಾದಲ್ಲಿ ಇದ್ದೀರಾ? ಒಬ್ರು ಹೇಳ್ರಿ. ಆಮೇಲೆ ಹಲ್ಲೆಲೂಯಾ. ನೀನ್ ದೇವರಹಳ್ಳಿಗಾಗಿ ನೀನ್ ಪ್ರಾರ್ಥನೆ ಮಾಡಲೇಬೇಕು. ನೀನ್ ದೇವರಹಳ್ಳಿರೋ ಒಂದೊಂದು ಆತ್ಮ ರಕ್ಷಣೆ ಹೊಂದುವುದಕ್ಕಾಗಿ ನೀ ಪ್ರಾರ್ಥನೆ ಮಾಡಬೇಕು. ನೀನ್ ದೇವರಹಳ್ಳಿ ಇರುವಂತ ಕುಡುಕದ ಆತ್ಮನು ಎಲ್ಲಾ ಕುಟುಂಬದಲ್ಲಿಯೂ ಕುಡಿದು ಗಲಾಟೆ ಮಾಡ್ತಿದ್ದಾರೆ. ಸಂಜೆ ಆದ್ರೆ ಹೆಂಡತಿ ಮಕ್ಕಳನ್ನ ನೋಡಿದ್ದಾರೆ. ಅಪ್ಪ, ಈ ಕುಡುಕದ ಆತ್ಮನು ನಮ್ಮ ಗ್ರಾಮದಿಂದ ಬಿಟ್ಟು ಹೋಗ್ಬೇಕು. ನಮ್ಮ ಗ್ರಾಮದಲ್ಲಿ ಸಮಾಧಾನ ಬರಬೇಕು. ನಮ್ಮ ಗ್ರಾಮದ ಸಮಾಧಾನವಾಗಿರ್ಬೇಕು. ನೀನು ಹೋರಾಡಿ ನೀನು ಪ್ರಾರ್ಥನೆ ಮಾಡದೆ ಹೋದ್ರೆ, ಹಲ್ಲೆಲೂಯಾ, ಆ ಗ್ರಾಮದಲ್ಲಿ ಸಮಾಧಾನ ಇಲ್ಲ ಅಂದ್ರೆ ನಿನಗೂ ಸಮಾಧಾನವಾಗಿರಕ್ ಬಿಡಲ್ಲ. ಯಾಕಂದ್ರೆ ಅಲ್ಲಿ ಸಮಾಧಾನ ಇಲ್ಲ ಅಂದ್ರೆ ನಿನಗೆ ಸಮಾಧಾನ ಇಲ್ಲ. ನೀ ದೇವರಲ್ಲಿ, ಕಾಚನಹಳ್ಳಿ, ಹಲ್ಲೆಲೂಯಾ, ಜಯನಗರ, ಹೊಸಮನೆ, NMC, ನೀ ಎಲ್ಲಿದ್ದೀರೋ, ಯಾವ ಸ್ಥಳದಲ್ಲಿದ್ದೀರೋ, ಯಾವ ಏರಿಯಾದಲ್ಲಿದ್ದೀರೋ, ಆ ಏರಿಯಾಗೋಸ್ಕರ ನೀನು ಪ್ರಾರ್ಥನೆ ಮಾಡದೆ ಹೋದ್ರೆ, ಹಲ್ಲೆಲೂಯಾ, ಆ ಏರಿಯಾದಲ್ಲಿರುವಂತ ಆತ್ಮಗಳು ನಷ್ಟಪಟ್ಟರೆ ನಮಗೆ ಲೆಕ್ಕ ಕೇಳ್ತಾರೆ. ಯಾಕಂದ್ರೆ ಪ್ರಾರ್ಥನೆ ಮಾಡೋದಕ್ಕೆ ದೇವರು ನಮ್ಮನ್ನು ಕರೆದಾರೆ. ஹல்லேலூயா. ஜெபிப்பதற்காக தேவன் நம்மளை அழைத்திருக்கிறார். உனக்கு உன்னை எங்க கொண்டு போறணும்? அந்த பட்டணத்து சமாதானத்தை தேடி அதற்காக கர்த்தரை விண்ணப்பம் பண்ணுங்கள். அதற்கு சமாதானம் இருக்கையில் உங்களுக்கும் ಸಮಾಧಾನವಾಗಿ இருக்கும். ನಿಮಗೆ ಸಮಾಧಾನ ಬೇಕಾ? ನೀನು ಏರಿಯಾಗಾಗಿ ಪ್ರಾರ್ಥನೆ ಮಾಡು. ನೀ ಸಮಾಧಾನ ಬೇಕಾ? ನಿನ್ನ ಗ್ರಾಮಕ್ಕೆ ಪ್ರಾರ್ಥನೆ ಮಾಡು. ನೀ ಸಮಾಧಾನ ಬೇಕಾ? ಅಳಿದು ಹೋಗುವಂತ ಆತ್ಮಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನಿಮಗೆ ಕೇಳಿದ್ರೆ ನೀವೇನು ಹೇಳ್ತೀರ ಹೇಳ್ರಿ? ನೀವು ಪ್ರಾರ್ಥನೆ ಮಾಡ್ತೀರಾ? ಅಯ್ಯೋ ಇಷ್ಟೊತ್ತ ಕನ್ನಡ ತಾನೇ ಮಾತಾಡ್ತಿದ್ದೀನಿ. ನೀವೆಲ್ಲ ಪ್ರಾರ್ಥನೆ ಮಾಡ್ತಿರ್ತೀರಲ್ಲ, ನಿಜ ಮಾಡ್ತಿರಲ್ಲ? ಹಲ್ಲೆಲೂಯಾ. ಒಬ್ಬೊಬ್ಬರು ಎಷ್ಟೆಷ್ಟು ಪ್ರಾರ್ಥನೆ ಮಾಡ್ತೀರಪ್ಪ? ಅಮ್ಮಮ್ಮ ಅಂದ್ರೆ 5 ನಿಮಿಷ. ಹಲ್ಲೆಲೂಯಾ. ಅಮ್ಮಮ್ಮನ 5 ನಿಮಿಷ தான் ஜெபம் பண்ணுவோம். ಅಮ್ಮ ಅಯ್ಯಪ್ಪ 10 ನಿಮಿಷ. ಹಲ್ಲೆಲೂಯಾ. ಏನು ಪ್ರಾರ್ಥನೆ ಮಾಡ್ತೀಯಾ? ನನ್ನ ಗಂಡನ ಆಶೀರ್ವಾದ ಮಾಡು, ನನ್ನ ಗಂಡನಿಗೆ ಒಳ್ಳೆ ದುಡಿಮೆ ಕೊಡು, ನನ್ನ ಗಂಡ ನಾನು ಚೆನ್ನಾಗಿ ದುಡಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ, ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡು, ನನ್ನ ಮಕ್ಕಳು ಚೆನ್ನಾಗಿ ಓದಲಿ, ಆ ದೊಡ್ಡರಾಗಿ ದುಡ್ದು ನನಗೆ ಊಟ ಹಾಕ್ಲಿ. ಹಲ್ಲೆಲೂಯಾ. ಮನೆ ಬಾಡಿಗೆ ಕಾಸು ಕೊಡು, ಕರೆಂಟ್ ಬಿಲ್ಲಿಗೆ ಕಾಸು ಕೊಡು, வீட்டு வாடகைக்கு காசு கொடு, கரண்ட்டுக்கு காசு கொடு, என் புருஷனுக்கு வேலை கொடு, சம்பாதனை கொடு. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಹೇಳ್ರಿ, ಇದೇ ಪ್ರಾರ್ಥನೆ ನಮ್ದು. ಹಲ್ಲೆಲೂಯಾ ಹೇಳ್ರಿ. ಹೌದಾ ಇಲ್ವಾ? ನಮ್ಮ ಪ್ರಾರ್ಥನೆ ಇದೆ. ನೀತಿಗಾಗಿ, ದೇವರ ರಾಜ್ಯಕ್ಕಾಗಿ ತವಕ ಪಡ್ರಿ,
ಇವುಗಳು ಕೂಡ ಅವೆಲ್ಲ ಕೊಡಲ್ಪಡುತ್ತೆ. ನೀ ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ನಿನ್ನ ಪಟ್ಟಣಕ್ಕಾಗಿ, ನಿನ್ನ ಗ್ರಾಮಕ್ಕಾಗಿ, ನಿನ್ನ ಬೀದಿಗಾಗಿ ನೀನು ಪ್ರಾರ್ಥನೆ ಮಾಡಿ ನೋಡು. ನಿನ್ನ ಮನೆಗೆ ಆಹಾರದ ಅನ್ನದ ಬಟ್ಟೆ ಒಂದು ಕಾಲಕ್ಕೂ ಕೊರತೆ ಇರಲ್ಲ. ನೀವು கொடுத்திருக்கிற நீ செபித்து பாரு, உனக்கு வீட்டில் பணமோ ஆகாரமோ ஒரு காலம் குறைவு இருக்காது. நீதிக்காகவும் தேவனுடைய ராஜ்யத்திற்காக நீ பிரயாசப்படும் போது இவெல்லாம் அவன் கொடுப்பாரு. நீ அதையே தேடி நீந்தினா உன் வாழ்க்கையில் வேறு பெருத்த ஆசீர்வாதத்தை பார்க்கவே முடியல. நான் உன்னை ஆசீர்வதித்தே அந்த ஆசீர்வாதம் கிடைக்காது. ನಾನು ನಿಮ್ಮನ್ನು ಆಶೀರ್ವದಿಸೆ ಆಶೀರ್ವಾದ ಸಿಗಲ್ಲ. ನೀನ್ ಏನ್ ಮಾಡ್ತಿದ್ದೆ? ನೀನ್ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ಯಾ? உன் குடும்பத்துக்காக தான் ஜெபம் பண்ற. உன் பட்டணத்துக்காக, தெருவுக்காக, உன் ஜனத்துக்காக, அலைந்து போறவங்களுக்காக நம்ம ஜெபம் பண்றோமா? போராடுறோமா? ஆண்டவருடைய பாதத்துல காத்திருக்கிறோமா? அல்லேலூயா. ಈ ಮೇಲ್ನೋಟ ಪ್ರಾರ್ಥನೆ ಅಲ್ಲ, ದೇವರಿಗೆ ಮುಟ್ಟಲ್ಲ. ಈ ಮೇಲಾಗೆ ಮೇಲಾಕ ಜೆபம் பண்ணிட்டக்க ஆண்டவர் கேட்டுருவான்னு நினைக்காது, கேட்க மாட்டார். அல்லேலூயா. ಇಮೇಲೆ ಆಮೇಲೆ ಅಲ್ಲೆಲ್ಲೂಯ. ಈ ಮೇಲ್ನೋಟ ಅಲ್ಲ ಪ್ರಾರ್ಥನೆ ದೇವರು ಇಷ್ಟಪಡಲ್ಲ. ಯಾಕಂದ್ರೆ ಪ್ರಾರ್ಥನೆ ಅಂದ್ರೆ ಅದರೊಂದು ಬಲ ಇದೆ. ಪ್ರಾರ್ಥನೆ ಅಂದ್ರೆ ಅದರೊಂದು ಶಕ್ತಿ ಇದೆ. ಆ ಪ್ರಾರ್ಥನೆಯನ್ನ ಮಾಡೋದನ್ನ ದೇವ್ರ ವಾಕ್ಯದಲ್ಲಿ ಒಂದು ವಾಕ್ಯಕ್ಕೆ ಹೋದನ್ನ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 44ನೇ ವಾಕ್ಯ. ಲೂಕ எழுதின சுவிசேஷம் 22:44. அவசர படபடமா கிளீனா நோடுவது. அவர்கள் மிகவும் வியாகுலப்பட்டு அதிக ஊக்கத்தோடு ஜெபம் பண்ணினார். அவருடைய வேர்வை இரத்தத்தின் பெரிய துணிகளாய் தரையிலே விழுந்தது என்று பரிசுத்தமுள்ள வேதத்தில் வாசிக்கிறோம். ஒரு போராட்டமான ஜெபம். அல்லேலூயா. ಆತನ ಬೆವರು, ರಕ್ತದ ಅನಿಯೋಪಾದಿಯಲ್ಲಿ ಎಲ್ಬಿತ್ತಂತೆ. ಆಮೇಲೆ ಹಲ್ಲೆಲೂಯಾ. ರಕ್ತದ ಉಪಾದಿಯಲ್ಲಿ ಆತನ ರಕ್ತವು ಭೂಮಿಯಲ್ಲಿ ದೊಡ್ಡ ಹನಿಗಳ ಪಾದಿಯಲ್ಲಿ ಆತನು ಮನೋವ್ಯತ್ಯೆ ಉಳ್ಳವನಾಗಿ ಆಸಕ್ತಿಯಿಂದ ಪ್ರಾರ್ಥಿಸುತ್ತಾರೆ. ಹಲ್ಲೆಲೂಯಾ. ಏ ಸ್ವಾಮಿ ಬೇಕಪ್ಪ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ಬೇಕನ್ನೋ ಅವಶ್ಯಕತೆ ಇತ್ತು ಅವರಿಗೆ. ಹಲ್ಲೆಲೂಯಾ ಹೇಳ್ರಿ. ಸುಮ್ಮನೆ ನಾವು ಮಾತಾಡೋಣ. ಏ ಸ್ವಾಮಿಗೆ ಏನಪ್ಪ ಅಂತ ಅವಶ್ಯಕತೆ? ಏನಿಕಪ್ಪ ಏನಾತಕ್ಕಪ್ಪ? ಏ ಸ್ವಾಮಿಗೆ அவ்வளோ போராடி ஜெபம் பண்ணோம். அவருக்கு தேவையாச்சா? அவர் ஒரு வார்த்தை சொன்னா முடிஞ்சு போச்சு. அவர் ಕಟ್ಲೆಟ நடக்கும். ಹಲ್ಲೆಲೂಯಾ. ಅವ್ರು ಹೇಳ್ಬಿಟ್ರೆ ಮುಗ್ದೋಯ್ತು. ಅವ್ರು ಯಾಕಪ್ಪ ಇಷ್ಟು ಆಸಕ್ತಿಯಿಂದ ಮನೋವ್ಯಥೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ. ಹಲ್ಲೆಲೂಯಾ. ಏನು ಇವಾಗ ನಾವು ಮೇಲ್ನೋಟಕ್ಕೆ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ದೇವ್ರು ಕೇಳ. ಆಸಕ್ತಿ ಇರಬೇಕು. ಆ ಪ್ರಾರ್ಥನೆ ವೇದನೆ ಇರಬೇಕು. ಅಯ್ಯೋ ಹಾಳಾಗೋಗ್ತಿದಾರಲ್ಲಪ್ಪ, ಗಾಂಜಾ ಹೊಡೆದು ಸಾಯ್ತಾ ಇದಾರಲ್ಲಪ್ಪ, ಕುಡಿದು ಸಾಯ್ತಾರಲ್ಲಪ್ಪ. ಒಂದು ವ್ಯಥೆ, ಒಂದು ಮನೋವೇದನೆ. ನಿನ್ನ ಮಗನ ಥರ, ನಿನ್ನ ಮಗಳ ಥರ, ನಿನ್ನ ಬಂಧುದ ಥರ, ನಿನ್ನ ಬಳಗದ ಥರ ನೆನೆಸಿ ನೀ ಮನೆ ಊತ ಉಳ್ಳವಾಗಿರಾಗಿ, ಹೀಗೆ ಮನೋವತೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ನಮ್ಮ ಪ್ರಾರ್ಥನೆ ಬೇಕು. ಹಲ್ಲೆಲೂಯಾ. ಮೇಲ್ನೋಟ ಪ್ರಾರ್ಥನೆ ಎಲ್ಲ ಯಾವ ಪ್ರಯೋಜನಕ್ಕೆ ಬರಲ್ಲ. ಸೈತಾನಕ್ಕೆ ಬಿಸಾಕ್ಬಿಟ್ಟಿರ್ತಾನೆ ನಿನ್ನ ಪ್ರಾರ್ಥನೆ ಮೇಲಕ್ಕೆ ಹೋಗ್ದೆ ಒಂದೇ ಸಲ ತಡೆದು ಬಿಡ್ತಾನೆ. ನಿನ್ನ ಪ್ರಾರ್ಥನೆಯಲ್ಲಿ ಆಸಕ್ತಿ ಇರಬೇಕು. ಒಂದು ஜபத்தில் ஒரு தாகமுள்ள ஜபம் இருக்கணும். ஆண்டவருக்கு தொடர ஒரு ஜபமா இருக்கணும். குடும்ப ஜபம் பண்றதெல்லாம் சும்மா பாட்டு பாடி குடும்பத்துக்காக ஜபம். நீ தனி ஜபத்தில் போராಡಿ ಜಪಿಬೇಕು. ಕುಟುಂಬ ಪ್ರಾರ್ಥನೆ ಬೇರೆ, ಎರಡಾಡು ಹೇಳೋದು, ವಾಕ್ಯ ಓದೋದು ಪ್ರಾರ್ಥನೆ. ಅದ್ರಲ್ಲಿ ಪ್ರತ್ಯೇಕವಾದ ಪ್ರಾರ್ಥನೆ ಇದೆಲ್ಲ, ಅದು ಆಸಕ್ತಿಯಿಂದ ಇರಬೇಕು. ಅದರಲ್ಲಿ ಒಂದು ಭಾರ ಇರಬೇಕು, ಅದರಲ್ಲಿ ಒಂದು ಮನೋವ್ಯತೆ ಇರಬೇಕು. ಹಲ್ಲೆಲೂಯಾ. ಆ ಪ್ರಾರ್ಥನೆ ಇನ್ನೇನಾಯ್ತಂತೆ? ಆತನ ಬೆವರು
ಭೂಮಿ ಬೀಳುತ್ತಿರುವ ಮೈಕೆಲನ ರಕ್ತದ ದೊಡ್ಡ ಅನಿಯದೋಪಾದಿಯಲ್ಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. அவருடைய வேர்வை ரத்தத்தின் பெருந்துளிகளாய் தரையில விழுந்தது. ரத்தத்தின் பெருந்துளிகளாய் தரையில விழுந்தது. ಪ್ರಾರ್ಥನೆ ಅಂದ್ರೆ ಇದೆ. ಅಲ್ಲಿ ಹೇಳ್ರಿ, ನೀವು ಪ್ರಾರ್ಥನೆ ಮಾಡೋ ಬೆವರು ಬರುತ್ತಾ? ನೀವು ಪ್ರಾರ್ಥನೆ ಮಾಡೋ ಕಣ್ಣೀರು ಬರುತ್ತಾ? ನೀನು ಪ್ರಾರ್ಥನೆ ಮಾಡೋ ಮನೋವ್ಯತೆ ಬರುತ್ತಾ? ನೀನು ಪ್ರಾರ್ಥನೆ ಮಾಡುವಾಗ ಒಂದು ದುಃಖ ಬರುತ್ತೆ, ಬಿಕ್ಕಿ ಬಿಕ್ಕಿ ಅಳಬೇಕು ಅನ್ನತ್ತೆ. ಹಂಗೆ ಯಾವಾಗಾದ್ರೂ ಹತ್ತಿದ್ದೀರಾ? ಅಲ್ಲೆಲ್ಲೂಯ. ಪಾದ ಅಳಂಬೋದು ಅವ್ರ ದುಃಖ ನಮ್ಮ ಅರಿಯಾದ ಅಂತ ಒಂದು ದುಃಖ ಬರುತ್ತೆ. ಅಂದ್ರೆ ಪವಿತ್ರ ಆತ್ಮ ನಮ್ಮೊಳಗೆ ನೊಂದು ದೊಡ್ಡ ಉಸಿರಿನಿಂದ ನಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡಲಿಕ್ಕೆ. ಅಲ್ಲೆಲ್ಲೂ ಹೇಳ್ರಿ, ಮಾಡಿದ್ದೀವ? ಒಂದು ಆಳವಾದ ಪ್ರಾರ್ಥನೆ ಮಾಡ್ತಾ ಇದ್ದೀವ? ಮೇಲ್ನೋಟ ಪ್ರಾರ್ಥನೆ ಎಲ್ಲ ದೇವ್ರು ಕೇಳೋದೇ ಎಲ್ಲ ಜಾಸ್ತಿ. ಫಸ್ಟ್ ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕೇಳ್ತಾ ಇಲ್ಲ, ನಡೀತಾ ಇಲ್ಲ. ಅಲ್ಲೆಲ್ಲೂಯ. ಒಂದೊಂದು ಪ್ರಾರ್ಥನೆ ಕೇಳ್ತಾರೆ. ಯಾಕಂದ್ರೆ ಸಿಸ್ಟರ್ ಸಾಕ್ಷಿ ಕೊಟ್ಟರು, ನಾ ಹಳೆಯ ಮೊಮ್ಮಕ್ಕಳು ಮುಂದೆ ನಾನು ತಲೆ ಬಗ್ಗಿಸ್ಬಾರ್ದಪ್ಪ, ಏನಾದರೂ ಮಾಡಪ್ಪ, ಆ ದೇವ್ರು ನೋಡಿದ್ರೆ ಯಾವುದಲ್ಲ ಸಹಾಯ ಮಾಡಿದ್ರು. ಅಲ್ಲೆಲ್ಲೂ ಹೇಳ್ರಿ. ಕೆಲವು ಪ್ರಾರ್ಥನೆ ಖಂಡಿತ ಕೇಳ್ತಾರೆ, ಕೆಲವು ಪ್ರಾರ್ಥನೆ ಕೇಳೋದೇ ಇಲ್ಲ. ನೀನು ತಲೆ ಕಾಲ ಮೇಲೆ ಮಾಡಿದ್ರು, ನೀನು ಆಸಕ್ತಿಯಿಂದ ಪ್ರಾರ್ಥನೆ ಮಾಡದೆ ಹೋದರೆ ನಿನ್ನ ಮೇಲ್ನೊಟ್ಟ ಪ್ರಾರ್ಥನೆಯನ್ನು ದೇವ್ರು ಕೇಳೋದೇ ಇಲ್ಲ, ಅದನ್ನು ಸ್ವೀಕರಿಸೋದಿಲ್ಲ, ಅದನ್ನು ಅಂಗೀಕರಿಸೋದಿಲ್ಲ. ಅಲ್ಲೆಲ್ಲೂ ಹೇಳ್ರಿ. ಯಾಕಂದ್ರೆ ನಮ್ಮ ಪ್ರಾರ್ಥನೆ ಒಂದು ಆಸಕ್ತಿ ಇರಬೇಕು, ಅದರಲ್ಲಿ ಒಂದು ಮನೋವ್ಯತೆ ಇರಬೇಕು ನಮ್ಮಲ್ಲಿ. ಆ ವೇದನೆ, ಆ ಬೆವರು, ಹಂಗೆ ಬೆವರು ಒರೆಸ್ಕೊಂಡಪ್ಪ, ಅಪ್ಪ ಏನಾದರೂ ಮಾಡಪ್ಪ, ಆ ಕಣ್ಣೀರು ಒರೆಸ್ಕೊಂಡ, ಅಪ್ಪ ಏನಾದರೂ ಮಾಡಪ್ಪ, ಏನಾದರೂ ಮಾಡಪ್ಪ. ಅಲ್ಲೆಲ್ಲೂಯ. ನಿನ್ ಚಿತ್ತವಾದ್ರೆ ಪಾತ್ರ ನನ್ನನ್ನು ಬಿಟ್ಟು ತೊಲಗಲಿ, ಬಿಟ್ಟು ಹೋಗ್ಲಿ. ಅಲ್ಲೆಲ್ಲೂಯ. ಬಂದಿರೋ ಸಂಕಟ ನೀನ್ ಚಿತ್ತವಾದ್ರೆ ಕಾಯಿಲೆ ನನ್ನನ್ನು ಬಿಟ್ಟು ಹೋಗ್ಲಿ, ಈ ಬಡತನ ನನ್ನ ಬಿಟ್ಟು ಹೋಗ್ಲಿ, ಈ ದರಿದ್ರ ನೀನು ನಮ್ಮನ್ನು ಬಿಟ್ಟು ಹೋಗ್ಲಿ, ಆದ್ರೆ ನಾನು ನಿನ್ನನ್ನು ಬಿಡೋದಿಲ್ಲ. ಅಲ್ಲೆಲ್ಲ ಹೇಳ್ರಿ. ಯಾಕೋಬನು ಪ್ರಾರ್ಥನೆ ಮಾಡ್ತಾನೆ, ನೀ ನನ್ನನ್ನು ಆಶೀರ್ವದಿಸದೆ ಹೊರ್ತು ನಾನು ನಿನ್ನನ್ನ ಬಿಡೋದೇ ಇಲ್ಲ ಅಂತೇಳಿ. ಅಲ್ಲೆಲ್ಲೂಯ. 5 ನಿಮಿಷ ಪ್ರಾರ್ಥನೆ ಮಾಡೋದನ್ನ ಇಡೀ ರಾತ್ರಿ ಕಣ್ಣೀರು ಬಿಟ್ಟು, ಇಬ್ರಿಯ ಪತ್ರಿಕೆ ಹೇಳುತ್ತೆ, ಅವನು 10 ಕಣ್ಣೀರು ಬಿಟ್ಟು ಗೋಗರಿಗೆ ಪ್ರಾರ್ಥನೆ ಮಾಡಿದ್ನಂತೆ. ನನ್ನನ್ನು ಆಶೀರ್ವದಿಸ್ಬೇಕು, ನನ್ನನ್ನು ಆಶೀರ್ವದಿಸ್ಬೇಕು, ನನ್ನನ್ನು ಆಶೀರ್ವದಿಸ್ಬೇಕು, ನನ್ನನ್ನು ಆಶೀರ್ವದಿಸ್ಬೇಕು. ಏನು ಆಶೀರ್ವದಿಗಿನೋ ಅಂಡವ್ರ, ಏನು ಆಶೀರ್ವದಿಗಿನೋ, ನೀ ಆಶೀರ್ವದಿಕಾದ ನಾವು ನೋಡ ಮಾಟ. ಹಂಗೆ ಪ್ರಾರ್ಥನೆ ಬಲವಾಗಿ ಹಿಡಿದಿಟ್ಕೊಂಡಿದ್ದ. ಅಲ್ಲೆಲ್ಲೂಯ. ಹೋರಾಡದ ಅನ್ನೋದು ಬರೆದಿದ್ದಲ್ಲ, ಹೋರಾಟ ಪ್ರಾರ್ಥನೆಯಲ್ಲಿ ಹೋರಾಟ, ಹೋರಾಟದಿಂದ ಮಾಡುವಂತ ಪ್ರಾರ್ಥನೆ. ಅದಕ್ಕಿಬ್ಬರು ಹೇಳ್ತೇನೆ, ನಾನು 10 ಗೋಳಾಡಿ ಆಗಿದೆ ನಿನಗೆ, ನೀನು ಯಾಕೋಬಲ್ಲ, ಇನ್ಮೇಲೆ ಇಸ್ರಾಯೇಲ್ ಅಂತೇಳಿ ದೇವರ ಆಶೀರ್ವಾದ. ಸುಮ್ಮನೆ ಪ್ರಾರ್ಥನೆ ಮಾಡಿದ್ರಪ್ಪ ನನ್ನನ್ನು ಆಶೀರ್ವಾದ ಮಾಡು ಅಂತ ಹೇಳ್ಬಿಟ್ಟು ಮಾಡ್ಬಿಡ್ತಿದ್ದೀರಾ? ಇಲ್ಲ. ಅಲ್ಲೆಲ್ಲೂ ಹೇಳ್ರಿ. ಎಷ್ಟೋ ದಿನ ಹೋರಾಡಿ 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 ಪ್ರಾರ್ಥನೆ ಮಾಡಬೇಕು. ಇಡೀ ರಾತ್ರಿ ನಿದ್ದೆ ಮಾಡ್ದೆ, ನನ್ನನ್ನು ಆಶೀರ್ವದಿಸ್ದೆ, ನಾನೇನನ್ನು ಬಿಡುವುದಿಲ್ಲ, என்ன ஆசீர்வதிக்காத நான் உன்னை விட மாட்டேன் என்று ஜபத்தில் அப்படியே பிடித்து வைத்துக் கொண்டிருப்போம். ಎಲ್ಲೆಲ್ಲಿ ಹೇಳ್ರಿ, ಹಂಗೆ ಹಿಡಿದಿಟ್ಕೊಳ್ಳೋದು ಬಿಡಲ್ಲ. ನಾನು ನಿನ್ನನ್ನು ಆಶೀರ್ವಾದ ಮಾಡೋರ್ಗು ನಾ ಪ್ರಾರ್ಥನೆ ನಿಲ್ಲಿಸಲ್ಲ, ನಾ ಪ್ರಾರ್ಥನೆ ನಿಲ್ಲಿಸಲ್ಲ. ಅಲ್ಲೆಲ್ಲೂಯ ಅಂತ ಒಂದು ದಾಹುಳ್ಳ ಪ್ರಾರ್ಥನೆಯನ್ನ ನಮಗೆ ಬೇಕು. ಅಲ್ಲೆಲ್ಲೂಯ. ನೋಡ್ರಿ, ಪ್ರಾರ್ಥನೆಯಲ್ಲಿ ಎಷ್ಟು ಬಲ ಇದೆ, ಪ್ರಾರ್ಥನೆಯಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಇನ್ನೊಂದು ವಾಕ್ಯದಲ್ಲಿ ನೋಡ್ರಿ. ಅಪೊಸ್ತಲರು ಬರ್ಕೊಡ್ತಿದ್ದಲ್ಲೇ 16ನೇ ಅಧ್ಯಾಯ 23-23 வாக்கிய ஓதுனா அப்போஸ்தலர் நிருபத்தில் 16ஆம் அதிகாரம் 23 சில வசனங்களை வாசிக்கும். ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡಿಸಿದ ಮೇಲೆ ಸೆರೆಮನೆ ಒಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಇವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿದನು.
ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯ ಬಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆ ಯಜಮಾನನು ನಿದ್ದೆಯಿಂದ ಎಚ್ಚುತ್ತಾ ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಇರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡಗುತ್ತಾ ಪೌಲಶೀಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದ ಎಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಅವರನ್ನು ತನ್ನ ಮನೆಗೆ ಕರಕೊಂಡು ಹೋಗಿ ಊಟ ಮಾಡಿಸಿದನು. ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ವಾಕ್ಯ ಹೇಳುತ್ತೆ, ಹೊಡೆತ ಬಿತ್ತು, ಮೈಯೆಲ್ಲ ಗಾಯ ಆಯ್ತು, ಗಾಯಗಳಾಗಿದೆ, ಮೈಯೆಲ್ಲ ನೋವು. ಹಲ್ಲೆಲೂಯಾ. ನಮಗೇನಾದರೂ ಸ್ವಲ್ಪ ಗಟ್ಟಿಯಾಗಿ ಕೆಲಸ ಮಾಡಿ ಬಂದರೆ, ಗಟ್ಟಿಯಾಗಿ ಕೆಲಸ ಮಾಡಿ ಬಂದರೆ, ಹಲ್ಲೆಲೂಯಾ, ಪ್ರಾರ್ಥನೆ ಮಾಡೋಕ್ಕೂ ಆಗಲ್ಲ. ಅಯ್ಯಪ್ಪ ಅಮ್ಮ ಅಪ್ಪ ಮಲ್ಕೊಳ್ಳೋಣ. ಹಲ್ಲೆಲೂಯಾ. ಇವತ್ತು ಭಯಂಕರ ಟೈಟ್ ಮಾಡೋ ಕೆಲಸ, ಭಾರಿ ಸೆಟ್, ಊಟನೂ ಬೇಡ ಅನ್ನತ್ತೆ, ಹಂಗೇ ಮಲ್ಕೊಳ್ಳೋಣ ಅಂತೆ. பயங்கரமான வேலை. இன்னைக்கு வேலை செய்து உடம்பெல்லாம் கஷ்டமாக்குது. அப்படியே படுத்துட்டேன், சாப்பாடு கூட வாங்க, அல்லேலூயா ಅಂತ ನಾವು ಮಾಡ್ತೀವಿ. ಅದೇ ಪೌಲ ಶೀಲನು ಒಡೆಯಲ್ಪಟ್ಟು ಗಾಯಗಳಾಗಿ ರಕ್ತ ಸೋರಿ ಬೇಡಿಗಳಿಂದ ಕಟ್ಟಲ್ಪಟ್ಟರು. அல்லேலೂಯಾ. ಆ ಸೆರೆಮನೆಯಲ್ಲಿ ರಾತ್ರಿ ಹಾಡೇಳಿ ಪ್ರಾರ್ಥನೆ ಮಾಡ್ತಾರೆ. ಆಸಕ್ತಿಯ ಹಾಡು, ಆಸಕ್ತಿಯ ಪ್ರಾರ್ಥನೆ. ಹಲ್ಲೆಲೂಯಾ. ಆ ಸೆರೆಮನೆನೇ ನಡುಗುತ್ತೆ, ಸೆರೆಮನೆ ಬಾಗಿಲುಗಳು ಬಿಚ್ಚುತ್ತೆ. ಸೆರೆಮನೆ ಅಧಿಕಾರಿ ಕೊಲೆ ಮಾಡ್ಕೊಂಡು ಸಾಯ್ಕೊಳಕ್ ಹೋಗ್ತಾನೆ. ಅವನು ನಾವಿಲ್ಲೇ ಇದ್ದೇವೆ ಅಂದಾಗ ಅವನು ಆರು ಬಂದು ಅವ್ರನ್ನ ಕರ್ಕೊಂಬರ್ತಾನೆ, ಗಾಯ ಎಲ್ಲ ತೊಳಸ್ತಾನೆ. ಅದೇ ರಾತ್ರಿ ಆ ಕುಟುಂಬನೇ ಎಲ್ಲರ ದೀಕ್ಷಾಸ್ಥಾನ ತೆಗೆದುಕೊಳ್ತಾರೆ. ಅದೇ ರಾತ್ರಿ ಅವ್ರಿಗೆ ಕರ್ಕೊಂಡೋಗಿ ಊಟ ಮಾಡಿಸ್ತಾರೆ. ಅಲ್ಲೆಲ್ಲೂ ಹೇಳ್ರಿ, ಯಾಕೆ ಹೇಳ್ರಿ ಇಷ್ಟೆಲ್ಲ ನಡೀತು? ಇವಳೆಲ್ಲ ಯಾ ನಡೆದದೆ? ಜಪ, ಪ್ರಾರ್ಥನೆ. ಹಲ್ಲೆಲೂಯಾ. ಅವ್ರೇನ್ ಮಾಡಿದ್ರಂತೆ? ಆಸಕ್ತರಾಗಿ ಸೆರೆಮನೆಯಲ್ಲಿ ಪ್ರಾರ್ಥಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಏನಂತೆ? ಮಧ್ಯರಾತ್ರಿಯಲ್ಲಿ 25ನೇ ವಾಕ್ಯ, ಪೌಲನು ಶೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸಾಕಷ್ಟೇ. ಅದೇ ಬಾಧೆಯಲ್ಲಿ, ಆ ನೋವಲ್ಲಿ, ಆ ವೇದನೆಯಲ್ಲಿ, ಅಲ್ಲೆಲ್ಲಿ ಹೇಳ್ರಿ, ಅವ್ರೇನಾದ್ರೂ ಆ ರಾತ್ರಿ ಅವ್ರು ಪ್ರಾರ್ಥನೆ ಮಾಡದೆ ಹೋಗಿದ್ರೆ, ಆ ರಾತ್ರಿ ಹಾಡು ಹೇಳದೆ ಹೋಗಿದ್ರೆ, ಸೆರೆಮನೆ ಅಧಿಕಾರಿ ಏನಾಗ್ತಿದ್ದ? ರಕ್ಷಣೆ ಹೊಂದಿದ್ದಿಲ್ಲ. ಆ ರಾತ್ರಿ ದೀಕ್ಷಾಸ್ಥಾನ ತೆಕ್ಕೊಳ್ತಿದ್ದಿಲ್ಲ. ಯೇಸು ಕ್ರಿಸ್ತ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತಿದ್ದಿಲ್ಲ. ಅಲ್ಲೆಲ್ಲೂ ಹೇಳ್ರಿ, ಆ ಪ್ರಾರ್ಥನೆ ಸೆರೆಮನೆ ಅಧಿಕಾರಿಯನ್ನೇ ರಕ್ಷಿಸ್ತು. ಅವನು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟ. ನಾನು ದೀಕ್ಷಾಸ್ಥಾನ ಮಾಡ್ಕೋದು, ಅದೇ ರಾತ್ರಿ ಅಲ್ಲಿ ಕೂತ್ಕೊಂಡ, 1 ನಿಮಿಷ ಲೇಟ್ ಮಾಡಿಲ್ಲ. ಗಂಡನ್ ಕೇಳ್ಬೇಕು, ಹೆಂಡತಿ ಕೇಳ್ಬೇಕು, ಮಕ್ಳಿಗೆ ಕೇಳ್ಬೇಕು, ದೀಕ್ಷಾಸ್ಥಾನ ತಗೊಳ್ಳೋಣ ಬೇಡವಾ, ಬರೋ ತಿಂಗಳು ತಗೊಳ್ಳೋಣ, ಬರೋ ವರ್ಷ ತಗೊಳ್ಳೋಣ. ಹಲ್ಲೆಲೂಯಾ. ಒಂದೇ ಮಾತು, ಇವಾಗಲೇ ದೀಕ್ಷಾಸ್ಥಾನ, ಅವಾಗಲೇ ದೀಕ್ಷಾಸ್ಥಾನ, ಅವಾಗಲೇ ರಕ್ಷಣೆ, ಅವಾಗಲೇ ದೇವ್ರ ಮಕ್ಕಳಾದ. ಹಲ್ಲೆಲೂಯಾ. ಪ್ರಾರ್ಥನೆ, ಪೌಲನು ಶೀಲನು ಮಾಡಿದಂತ ಪ್ರಾರ್ಥನೆ ಇಡೀ ಸೆರೆಮನೆನೇ ನಡುಗುವಂತಾಯ್ತು. ಹೌದಾ ಇಲ್ವಾ? ಮಾತಾಡ್ರಿ. ಹಲ್ಲೆಲೂಯಾ. ಹೌದಾ ಇಲ್ವಾ? ರಕ್ಷಣೆ ಹೊಂದಿದ್ರಾ ಇಲ್ವಾ? ಅಂದ್ರೆ ಪ್ರಾರ್ಥನೆಯಲ್ಲಿ ಏನಿದೆ? ಬಲ ಇದೆ.
ಮೇಲ್ನೋಟದ ಪ್ರಾರ್ಥನೆ ಅಲ್ಲ. ನೀ ಸ್ವಲ್ಪ ಟಯರ್ಡ್ ಆದಂತ ಬಂದು ಮೊಣಕಾಲೂರು ಒಂದು ನಿಮಿಷ ಪ್ರಾರ್ಥನೆನೂ ಮಾಡಿದೆ, ಹಂಗೆ ಮಲ್ಕೊಂಡ್ಬಿಡ್ತೀಯ. ದೇವ್ರು ಮೆಚ್ಚುತ್ತಾರ ನಮ್ಮನ್ನ? ಅಲ್ಲೆಲ್ಲಿ ಹೇಳ್ರಿ, ದೇವ್ರು ಮೆಚ್ಚುತ್ತಾರ? ನಮ್ಮ ಕುಟುಂಬನ ಆಶೀರ್ವದಿಸ್ತಾರ? ಒಂದು ಸ್ವಲ್ಪ ಕಷ್ಟ ಕೆಲಸ ಮಾಡಿದ್ದಕ್ಕೆ ಪ್ರಾರ್ಥನೆ ಮಾಡ್ತಾ ಇಲ್ಲ. ಇನ್ನೇ ಭಯಂಕರ ಸಂಕಟ ಬಂದ್ಬಿಟ್ರೆ ಏನು ಮಾಡ್ತೀರ? ಪ್ರಾರ್ಥನೆ ಮಾಡಲ್ಲ. ಬೇಡ ಬಿಡು, ನನಗೆ ಪ್ರಾರ್ಥನೆನೇ ಬೇಡ. ನಾನು ಏನು ಚೆನ್ನಾಗಿದ್ದೀನಿ, ನಾನು ಏನು ಆಶೀರ್ವಾದವಾಗಿದ್ದೀನಿ, ನನಗೆ ಏನು ಮಾಡ್ಬಿಟ್ಟಿದ್ದಾರೆ ಅಲ್ವಾ? ಪ್ರಶ್ನೆ ಬರುತ್ತೆ ಇಲ್ವಾ? ಅಲ್ಲೆಲ್ಲೂಯ್ಯ. ಬನ್ನಿ, ಹಂಗೆ ದೇವ್ರಿಗೆ ಕೇಳ್ತೀರ, ಏನು ಪ್ರಯೋಜನ? ವಾರ ವಾರ ಬಂದಿದ್ದೀನಿ, ವಾರ ವಾರ ಪ್ರಾರ್ಥನೆ ಮಾಡ್ತೀನಿ, ವಾರ ವಾರ ಹೊರ್ತೀನಿ. ದೇವ್ರಿಗೆ ಕೇಳ್ತಾರೆ, ತಿಟ್ಕೊಳ್ಳ, ವಾರ ವಾರ ಬಂದು ಏನು ಮಾಡ್ದಮ್ಮ ಅಂತ. ವಾರ ವಾರ ಬಂದು ಏನು ಮಾಡ್ದಪ್ಪ? ಏನು ಹೇಳ್ತೀರ? ಅಯ್ಯ, ಕೈ ಹೆಂಗ್ ಮಾತಾಡ್ದೆ ಸಾಕ ಎಲ್ಲ ಅಲ್ಲಲ್ಲಿ ಅಂದ್ರೆ ದೇವ್ರು ಮೆಚ್ಚಿಬಿಡ್ತಾರ ನಿನ್ನ? உங்களை இஷ்டப்பட்டு வர ஆண்டவர் வார வாரம் வந்துட்டினா உன்னை ஆசீர்வாதம் பண்ணுவாரா? நீ ஆண்டவருக்கு என்ன செய்யற? ஆண்டவர் உனக்கு செய்யறதுக்கு நீ எவ்வளவு தாகமா கை ஜெபம் பண்ற, எவ்வளவு தாகமா கை தட்டுற, வர்ற போர்டில் பார்த்து பாட மாட்டேன்ற. பாட வந்தாலும் போர்டல் ಬರೋದನ್ನ ನೋಡಿ ಆಡಕ್ ಬಂದ್ರು ಆಡದೆ ಸುಮ್ಮನೆ ಇರ್ತೀಯ. ಇವರು ನೋಡ ಎಷ್ಟು ನಿಧಾನ ಕಾಡ್ತಿದ್ದಾರೆ, ಇವ್ರು ನೋಡಿ ಏನು ಕೈ ತಟ್ತಿದ್ದಾರೆ. ನೀನು ಇದೇ ಕತೆ ಮಾಡ್ಕೊಂಡು ದೇವ್ರು ನಿನ್ನ ಆಶೀರ್ವಾದ ಮಾಡು ಅಂದ್ರೆ ಎಲ್ಲಿಂದ ಆಶೀರ್ವಾದ ಮಾಡಕ್ಕಾಗತ್ತೆ? ಅಲ್ಲೆಲ್ಲಿ ಹೇಳ್ರಿ, ಆಗತ್ತಾ? ದೇವ್ರು ನಮ್ಮನ್ನ ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡೋದು, ನಮ್ಮ ಬಟ್ಟೆಗಿಲ್ದ ಎಲ್ಲ ಬಿಟ್ಟು ಓಡಕ್ ಬಿಡ್ತೀವಿ. ಇಲ್ಲಿ ಒಂದು ನಿಮಿಷ ಕೂರಲ್ಲ, ಇಲ್ಲಿ ಒಂದು ನಿಮಿಷ ಕೂರಲ್ಲ ನಾವು ಯಾರು. ಇಷ್ಟೆಲ್ಲ ಅಹಂಕಾರ ರಫಾಗಿ ಮಾತಾಡ್ತೀಯಲ್ಲ, ಏನ್ ಮಾಡಿದ್ರು ನೀನೇನ್ ಮಾಡ್ತಾ ಇದೀಯ? ನೀನೇನ್ ಮಾಡ್ತಿದ್ಯಾ? ನನಗೆ ಯಾಕೆ ಆಶೀರ್ವಾದ ಬರ್ತಾ ಇಲ್ಲ? ನೀನು ಕೊಡೋದೇ ಎಷ್ಟು? 10 ರೂಪಾಯಿ ನೀ ಕಾಣಿಕೆ ಕೊಟ್ರೆ ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರ ದೇವರು? ಚಾನ್ಸೇ ಇಲ್ಲ. ಅಲ್ಲೆಲ್ಲೂ ಹೇಳ್ರಿ, ನೀನು 10 ರೂಪಾಯಿ ಕಾಣಿಕೆ ಕೊಟ್ರೆ 10 ರೂಪಾಯಿ ತಕ್ಕಂತ ಪ್ರತಿಫಲ ಕೊಡ್ತಾರೆ. ಹಾಸ್ಪಿಟ್ಲಿಗೆ ಆದ್ರೆ 1000 ಲಕ್ಷ ಎಲ್ಲ ಖರ್ಚು ಮಾಡ್ತೀಯ, ದೇವರಿಗೆ ಕೊಡುವಾಗ ಕೈ ಬರೋದಿಲ್ಲ. ಮತ್ತೆ ದೇವ್ರಿಗೆ ನಿನ್ನನ್ನು ಆಶೀರ್ವಾದ ಮಾಡ್ತಾರೆ, ಹೆಂಗ್ ನಿನಗೆ ಕೊಡ್ತಾರೆ? ಅವ್ರಿಗೆ ಐಶ್ವರ್ಯ, ನನ್ನ ಐಶ್ವರ್ಯ ಅಲ್ಲ ನಿಮಗೆ, ನಿಮ್ ದರಿದ್ರಲ್ಲ ನಮಗೆ. ಇವ್ ನೀನ್ ದರಿದ್ರಾಗಿ ಅವ್ರಿಗೆ ಕೊಟ್ರೆ ತಾನೆ ಅವ್ರ ಐಶ್ವರ್ಯ ನಿನಗೆ ಕೊಡೋದಿಕ್ಕೆ. ನೀ ಕೊಡೋದನ್ನೇ ಕೊಡದೆ ಹೋದ್ರೆ ದೇವ್ರ ಎಲ್ಲಿಂದ ನಿನಗೆ ಕೊಡ್ಲಿಕ್ಕೆ ಶಕ್ತನಾಗ್ತಾನೆ? ಅಲ್ಲೆಲ್ಲೂಯ್ಯ. ದೇವ್ರು ಮಾತಾಡಕ್ ಬಾಯಿ ಬಿಚ್ಚಿದ್ರೆ ನಾವು ಯಾರು ಇಲ್ಲಿ ಕೂರಲ್ಲ. ಅದರಿಂದ ವಿಧೇಯರಾಗಿರೋಣ, ತಗ್ಗಿ ಬಗ್ಗಿರೋಣ, ದೇವರ ವಾಕ್ಯಕ್ಕೆ ಕೈಗೊಂಡು ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯೋಣ. ಅಲ್ಲೆಲ್ಲೂ ಹೇಳ್ರಿ, ನೀನೇನ್ ಮಾಡ್ತಿದ್ಯಾ ದೇವರಿಗೋಸ್ಕರ? ಏನ್ ಮಾಡ್ತಾ ಇದೀಯಾ? ದೇವ್ರ ನಿನ್ನನ್ನು ಆಶೀರ್ವದಿಸಲಿ. ದಶಭಾಗ ಕೊಡ್ತಾ ಇದೀಯಾ? ನಾವೆಲ್ಲ ತಿಳ್ಕೊಂತೀವಿ ದಶಭಾಗ ಪಾಸ್ಟಿಗೆ ನಮಗೆ ಕೊಡೋ ದೇವ್ರಿದ್ದಾರೆ. ಅಲ್ಲೆಲ್ಲೂಯ್ಯ. ನೀನಿಗೆ ಕೊಡ್ಬೇಕಾ? ನೀನ್ ಕೊಟ್ಟಿಸ್ಕೊ. ನಿನಗೆ ಬೇಡವಾ? ದರಿದ್ರದಲ್ಲೇ ಇರ್ಬೇಕಾ? ಕೊಡಬೇಡ. ಆಮೇಲೆ ದೇವ್ರನ್ನ ದೂಷಣೆ ಮಾಡಬೇಡ. ನೀನ್ 100 ರೂಪಾಯಿ ತೊಳೆದ್ರೆ 10 ರೂಪಾಯಿ ದೇವ್ರಿಗೆ ಕೊಟ್ಟು ನೋಡು, ನಿನ್ ಮನೇಲಿ ಆಹಾರದಕ್ಕೇನೆ ಪಾತ್ರ ತುಂಬಿರುತ್ತೆ. ನೀನ್ ದಶಭಾಗ ಕೊಟ್ಟು ನೋಡು, ನಿನ್ ಮನೇಲಿ ಎಲ್ಲಿ ಕೈ ಇಟ್ಟು ಹಣ ತುಂಬಿರುತ್ತೆ. ನಮ್ ದೇವ್ರು ಬಡವಲ್ಲ. ಅಲ್ಲೆಲ್ಲೂ ಹೇಳ್ರಿ, ಕೊಡಿರಿ ಕೊಡಿರಿ ಕೊಡಿರಿ, ಕೊಡಲ್ಪಡುತ್ತೆ. ನೀನ್ ಕೊಡದೆ ಹೋದ್ರೆ ಎಲ್ಲಿಂದ ಕೊಡ್ತಾರೆ? ಬಿತ್ತದೆ ಕೊಯ್ಯೋದಕ್ಕೆ ಆಗೋದಿಲ್ಲ, ಬಿತ್ತಿದ್ರೇನೆ ಕೊಯ್ಯಕ್ಕಾಗೋದು. ಅಲ್ಲೆಲ್ಲೂಯ್ಯ. ಹಂಗೆ ನೀ ಪ್ರಾರ್ಥನೆ ಮಾಡಿದ್ರೇನೆ ನಿನ್ ಜೀವಿತದಲ್ಲಿ ಆಶೀರ್ವಾದ. ನೀ ಮೇಲ್ನೋಟಕ್ಕೆ ಪ್ರಾರ್ಥನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಮ್ಮ ಪ್ರಾರ್ಥನೆ ದೇವ್ರು ಮೆಚ್ಚೋದೇ ಇಲ್ಲ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ್ಯ. ಪ್ರಾರ್ಥನೆ ಮೆಚ್ಚಬೇಕಾ? ಮನದಾಳದಿಂದ, ಅಂತರಾಳದಿಂದ, ಹೃದಯದಾಳದಿಂದ ಪ್ರಾರ್ಥನೆ ಮಾಡು. ಚೈನ್ ಪ್ರೇಯರ್ ನಡೀತಾ ಇದೆ. ಬರ್ರಿ ಬರ್ರಿ ಬರ್ರಿ. ಕೆಲವೊಂದು ಬೆಳವಣಿಗೆ ಮಕ್ಕಳು ಮಾತ್ರ ತಪ್ಪಿಸ್ದೆ ರಾತ್ರಿ ಹಗಲು ನಮ್ಮ ಜೊತೆಗೆ ಪ್ರಾರ್ಥನೆ ಮಾಡ್ತಾರೆ. ಕೆಲವರೆಲ್ಲ ತಿರುಗು ನೋಡಲ್ಲ. ಚೈನ್ ಪ್ರೇಯರ ಎಲ್ಲಿ ಮಾಡ್ತಿದ್ದಾರೆ? ಚರ್ಚ್ ಅಲ್ಲ. ನಮಗೆ ಟೈಮೇ ಇಲ್ಲ, ನಮಗೆ ಸಮಯನೇ ಇಲ್ಲ. ಒಂದು ಸಮಯ ದೇವರು ಬಂದಾಗ ಅವ್ರು ಹೇಳ್ತಾರೆ, ನನಗೂ ಸಮಯ ಇಲ್ಲ ನಿಮ್ಮನ್ನು ಮಾತಾಡೋದಕ್ಕೆ, ನಿಮ್ಮನ್ನು ನೋಡೋದಕ್ಕೆ. ನಿಮಗೆ ಸಮಯ ಇಲ್ಲ ಅಂದ್ರೆ
ದೇವ್ರಿಗೆ ಸಮಯ ಬಂದ್ಬಿಡ್ಬೇಕಾ? ನೀವು ಅವಿದ್ಯರಾಗ್ಬೇಕು, ದೇವ್ರು ನಿಮಗೆ ವಿದ್ಯರಾಗ್ಬೇಕಾ? ಅಲ್ಲೆಲ್ಲಿ ಹೇಳ್ರಿ, ಹಲ್ಲೆಲೂಯಾ. ದೇವ್ರ ವಿದ್ಯರಾಗ್ಬೇಕಾ ನಮಗೆ? ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುತ್ತಾನೆ, ತನ್ನ ತಾನು ತಾழ்த்துகிறவன் உயர்த்தப்படுவான். நீ உன்னை நீ உயர்த்திக்கினே இருந்தனா நீ சாவர வரைக்கும் நீ உயர முடியாது. உன்னை நீ தான் உயர்த்திக்கும். தேவன் நம்மளை உயர்த்தணும், ದೇವರು ನಮ್ಮನ್ನು ಹೆಚ್ಚಿಸ್ಬೇಕಲ್ಲ ಹೇಳ್ರಿ. ಹಲ್ಲೆಲೂಯಾ. ದೇವರು ಹೆಚ್ಚಿಸ್ಬೇಕು. ಅದಕ್ಕೆ ದೇವರಿಗೆ ಮೆಚ್ಚುಗೆಯಾಗಿ ನಡೆಯಬೇಕು. ಅದಕ್ಕೆ 3 ವಾರದಿಂದ ದಾವೀದನ ಕುರಿತು ನಿಮಗೆ ಹೇಳ್ತಾ ಬರ್ತದೆ, ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯ. ಹಲ್ಲೆಲೂಯಾ. ಅದರಿಂದ ನಿಮಗೆ ಅದ್ರ ಕುರಿತು ಮಾತನಾಡ್ತಾ ಬಂದೆ. ಇವತ್ತು ಈ ವಾರನೂ ಅದನ್ನೇ ಮಾತಾಡಬೇಕಾಗಿತ್ತು. ದೇವರು ನನಗೆ ಯಾಕೆ ಈ ವಾಕ್ಯವನ್ನು ಮಾತಾಡೋದಕ್ಕೆ ಇದನ್ನು ತಿಳಿಸಿದ್ದರಿಂದ ಈ ಪ್ರಾರ್ಥನೆಯನ್ನು ಕುರಿತು ನಿಮ್ಮ ಮಧ್ಯದಲ್ಲಿ ಮಾತನಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಪ್ರಾರ್ಥನೆ ಬಹಳ ಮುಖ್ಯ, ஞாபகம் ಇಟ್ಕೊಳ್ಳಿ. ஜெபம் ரொம்ப முக்கியம். உன் தெருவுக்காக, உன் வீதிக்காக, அழிந்து போற ஆத்மாக்களுக்காக, நஷ்டப்பட போற மக்களுக்காக, உன் பட்டணத்திற்காக, உன் கிராமத்திற்காக, உன் அதிகாரிகளுக்காக ನೀ ಜಪಿಕಾಬಿಟ್ಟಾல் ಈ ಪಟ್ಟಣಕ್ಕಾಗಿ, ನಿನ್ನ ಹಳ್ಳಿಗಾಗಿ, ನಿನ್ನ ಗ್ರಾಮಕ್ಕಾಗಿ, ನಿನ್ನ ಬೀದಿಗಾಗಿ, ಅಳಿದು ಹೋಗುವಂತ ಆತ್ಮಗಳಿಗಾಗಿ ನೀನು ಪ್ರಾರ್ಥನೆ ಮಾಡದೆ ಹೋದರೆ ಹಲ್ಲೆಲೂಯಾ ನಾವು ಯಾವುದಕ್ಕೂ ಪ್ರಯೋಜನ. ಆ ಕ್ಷೇಮವೇ ನಿಮಗೆ ಕ್ಷೇಮ, ನಿನ್ನ ಬೀದಿ ಕ್ಷೇಮವೇ ನಿಮಗೆ. ಹಲ್ಲೆಲೂಯಾ. ನೀ பண்ற ஒவ்வொரு ஜெபமும் வீண் போகாது. ನೀನು ಮಾಡುವಂತ ಒಂದೊಂದು ಪ್ರಾರ್ಥನೆ ವ್ಯರ್ಥ ಆಗದು. ಪ್ರಾರ್ಥನೆ ಮಾಡೋಣ. ಅನ್ನಾಳು ಪ್ರಾರ್ಥನೆ ಮಾಡ್ತಾಳೆ, ಸೇವಕರು ನೋಡ್ತಾರೆ, ಕುಡ್ಕೊಂಬಂದು ಪ್ರಾರ್ಥನೆ ಮಾಡ್ತಿದ್ದಾಳೆ ಅಮ್ಮ. ಏನಮ್ಮ ನೀ ಕುಡಿದಿರೋ ನಶ ಇಳ್ದಿಲ್ವಾ? ಇಲ್ಲ ಸ್ವಾಮಿ, ನಮ್ಮ ಮನನೊಂದು ಪ್ರಾರ್ಥನೆ ಮಾಡಿ. ಹೃದಯದ ಆಳದಲ್ಲಿ ಒಂದು ಹೋರಾಟ, ಮನದ ಆಳದಲ್ಲಿ ಒಂದು ಹೋರಾಟ. ಅನ್ನಾಳು ವೇದನೆಯಿಂದ, ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾಳೆ. ಎಷ್ಟೋ ಸಲ ಆಲಯಕ್ಕೆ ಬಂದಿದೆ, ಅವಾದ್ರೂ ಮೇಲ್ನೋಟವಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ, ನನ್ಗೊಂದು ಮಗು ಕೊಡು, ನನ್ಗೊಂದು ಮಗು ಕೊಡು ಅಂತ ಕೇಳುವಾಗ. ಆದ್ರೆ ಆ ದಿನ ಮಾತ್ರ ಅಮ್ಮ ಮೇಲ್ನೋಟಕ್ಕೆ ಪ್ರಾರ್ಥನೆ ಮಾಡಿಲ್ಲ, ಮನದಾಳದಿಂದ ಹೃದಯ ಒಡೆದು, ಮನ ಒಡೆದು, ಕಣ್ಣೀರಿನಿಂದ ಅಪ್ಪ ಅಪ್ಪ ಏನಾದ್ರೂ ಮಾಡು ಅಮ್ಮ ಹೋರಾಡಿ ಆಸಕ್ತಿಯಿಂದ, ದಾಹದಿಂದ ಪ್ರಾರ್ಥನೆ ಮಾಡಿದಾಗ ಅವಾಗ ಶೇಖರ್ ಬಾಯ್ ಹೇಳ್ತೀನಿ, ನಾನು ಒಂದು ಮಗುಗಾಗಿ ಪ್ರಾರ್ಥನೆ ಮಾಡ್ತೀನಿ, ಹೋಗಮ್ಮ ದೇವ್ರ ಮಗು ಕೊಟ್ರು. ಹಲ್ಲೆಲೂಯಾ. ಅಲ್ಲಿಂದ ಸಂತೋಷ ಊಟ ಮಾಡಿದ್ರು. ಬರೋ ವರ್ಷ ಸಮುವೇಲನ ಎತ್ಕೊಂಡು ಗಂಡು ಮಗುನ ಆಡ್ಕೊಂಡಂತ ವಾಕ್ಯದಲ್ಲಿ ನೋಡಿ. ಪ್ರಾರ್ಥನೆಯಲ್ಲಿ ಬಲ ಇದೆ, ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಪ್ರಾರ್ಥನೆಯಲ್ಲಿ ನಿನ್ನ ಇಷ್ಟಾರ್ಥಗಳು ನೆರವೇರುತ್ತೆ, ಪ್ರಾರ್ಥನೆಯಲ್ಲಿ ನಿನ್ನ ಚಿತ್ತಗಳು ನೆರವೇರುತ್ತೆ. ஹல்லேலூயா. உன் ஜபத்துல உன் மன விருப்பத்தை கர்த்தர் நிறைவேற்றுவா. உன் ஜபம் கம்மி ஆச்சுன்னா எல்லாமே கம்மி தான், எல்லாமே கம்மி தான். ஜபத்தை விரும்புகிற தேவன் இடவிடாமல் ஜெபம் பண்ணுங்க, சோர்ந்து போகாமல் ஜெபம் பண்ணுங்க, விழித்திருந்து ಜೆಬಂ பண்ணுங்க, ಎಡಬಿಡದೆ ಪ್ರಾರ್ಥನೆ ಮಾಡಿ, ಸೋತು ಹೋಗದೆ ಪ್ರಾರ್ಥನೆ ಮಾಡ್ರಿ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ರಿ, ನಿನ್ನ ಬೀದಿಗಾಗಿ ಪ್ರಾರ್ಥನೆ ಮಾಡ್ರಿ, ನಿಮ್ಮ ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಎಷ್ಟೆಲ್ಲ ಕೆಲಸ ಇದೆ. ಹಲ್ಲೇಲೂಯಾ. ಪ್ರಾರ್ಥನೆಯಲ್ಲಿ ಎಷ್ಟೆಲ್ಲ ಇದೆ. ನಾವು ಪ್ರಾರ್ಥಿಸಲಾಗಿ ಪ್ರಾರ್ಥನೆ ಮಾಡಿ. ಹಲ್ಲೇಲೂಯಾ. ನಾವೆಲ್ಲ ಪ್ರಾರ್ಥನೆ ವೀರರಾಗೋಣ. ಮೇಲ್ನೋಟದ ಪ್ರಾರ್ಥನೆ ಇವತ್ತಿಗೆ ಬಿಟ್ಬಿಡ್ರಿ. ಮೇಲ್ ಮಾಡೋ ಪ್ರಾರ್ಥನೆ ಬಿಟ್ಬಿಡ್ರಿ. ಅಂತರಾಳದಿಂದ, ಹೃದಯದ ಆಳದಿಂದ ಮಾಡುವಂತ ಒಂದು ಪ್ರಾರ್ಥನೆ ನಮ್ಮಲ್ಲಿ ಉಂಟಾಗಲಿ. ದೇವರು ಆಕೆಯನ್ನು ಆಶ್ರಯಿಸಿ. ನಾವೆಲ್ಲರೂ ಮೊಣಕಾಲು ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿ.